ನಮ್ಮ ನಮ್ಮ ಮಾಧ್ಯಮದ ಎಲ್ಲ ಪ್ರತಿನಿಧಿಗಳಿಗೆ ಹಾಗೂ ನಿಮ್ಮ ಮೂಲಕ ನಿಮ್ಮ ಎಲ್ಲ ವೀಕ್ಷಕರಿಗೆ ದೇಶದ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ. ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರನ್ನು ನೆನಪು ಮಾಡ್ತಾ 79 ವರ್ಷದಲ್ಲಿ ಭಾರತ ಸಾಧಿಸಿರುವಂಥದ್ದು ಅನೇಕ ಸಾಧನೆಗಳನ್ನು ನೆನಪು ಮಾಡ್ತಾ ಉಜ್ವಲವಾದಂಥ ಭವಿಷ್ಯವನ್ನು ರೂಪಿಸಲಿಕ್ಕೆ ನಮ್ಮೆಲ್ಲರ ಒಂದು ಪಾತ್ರ ಇರಲಿ ಅಂತ ಎಲ್ಲರಲ್ಲೂ ವಿನಂತಿ ಮಾಡ್ತಾ ಮತ್ತೊಮ್ಮೆ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಧರ್ಮಸ್ಥಳ ಟಾರ್ಗೆಟ್ ಆಗ್ತಿದೆಯಾ? ಈಗಾಗಲೇ ಧರ್ಮಸ್ಥಳದ ವಿಚಾರವಾಗಿ ಭಾಳಷ್ಟು ಜನ ಮಾತಾಡಿದ್ದಾರೆ. ಹಿಂದೆ ನಿಖರವಾಗಿ ಸೌಜನ್ಯ ಅವರ ಪ್ರಕರಣದಲ್ಲಿ ಭಾಳ ಸ್ಪಷ್ಟವಾಗಿ ನಾವೆಲ್ಲರೂ ನಮ್ಮ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದೀವಿ. ಅಲ್ಲಿ ಯಾವುದೇ ಒಂದು ಭಿನ್ನಾಭಿಪ್ರಾಯ ಇಲ್ಲ. ಒಂದು ತನಿಖೆ ಆಗಬೇಕಾಗಿದೆ, ಒಳ್ಳೆ ತನಿಖೆ ಆಗಬೇಕಾಗಿದೆ. ಆ ಹೆಣ್ಣು ಮಗುಗೆ ನ್ಯಾಯ ಸಿಗಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಆಸೆ. ಅದರಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಇಲ್ಲ. ಇವತ್ತು ನಡೀತಾ ಇರ್ತಕ್ಕಂಥ SITಯಲ್ಲಿ ತನಿಖೆ ನಡೀತಾ ಇರುವಂಥ ಸಂದರ್ಭದಲ್ಲಿ ಜಾಸ್ತಿ ಏನು ನಾನು ಮಾತಾಡೋಕ್ಕೆ ಇಷ್ಟ ಆಗಲ್ಲ. ಇವತ್ತಿನ ಪ್ರಕ್ರಿಯೆಗೆ ನಾವು ಗೌರವವನ್ನು ಕೊಡಬೇಕಾಗಿದೆ. ಆದರೆ ಸೋಷಿಯಲ್ ಮೀಡಿಯಲ್ಲಿ, ಯೂಟ್ಯೂಬ್ನಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ಈ ಹೇಳಿನ ಪೋಸ್ಟ್ಗಳು ಅತ್ಯಂತ ಒಂದು ನೋವನ್ನು ಉಂಟಾಗಿದೆ ನಮ್ಮೆಲ್ಲರಲ್ಲೂ. ನಮ್ಮ ಸಮಾಜಕ್ಕೆ ಶ್ರೀ ಮಂಜುನಾಥೇಶ್ವರ ಸ್ವಾಮಿ ಇರ್ಬೋದು, ಆ ದೇವಸ್ಥಾನ ಇರ್ಬೋದು, ಭಾಳ ಪುಣ್ಯವಾದಂಥ ಸ್ಥಳ. ಅದ್ರ ಬಗ್ಗೆ ಹೇಳಿನ ಪೋಸ್ಟ್ಗಳು ಹಾಕೋದು ಅತ್ಯಂತ ಖಂಡನೀಯ ಒಂದು ಕೃತ್ಯ. ಇದು ಸರ್ಕಾರ ಗಮನಿಸಬೇಕಾಗಿದೆ ಮತ್ತು ಸೂಕ್ತವಾದಂಥ ಕ್ರಮನೂ ಕೂಡ ತಗೋಬೇಕಾಗಿರ್ತಕ್ಕಂಥದ್ದು ನಮ್ಮ ಆಸೆ. ನಿಮಗೆ ಅಂತ